ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಈಸಿಯಾಗಿ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ಲೇಝಿ ಬಾತ್ ಅಂತಲೂ ಕರಿತೀವಿ. ಯಾಕೆಂದರೆ ಇದು ಹೆಚ್ಚು ಕೆಲಸ ಏನಿರಲ್ಲ ಮಾಡೋದಕ್ಕೆ. ಹಾಗೆ ಎಲ್ಲ ಕಟ್ ಮಾಡ್ಕೊಂಡು ಹಾಕಿ ಕುಕ್ಕರ್ ಕೂಗ್ಸೋದಷ್ಟೇ. ಅದಕ್ಕೆ ಲೇಝಿ ಬಾತ್ ಅಂತ ಹೆಸರಿಟ್ಟಿದ್ದಾರೆ. ಯಾರೋ ಒಬ್ಬರು ಮಾಡಿದರು, ಅದನ್ನು ನೋಡಿ ನಾನು ಕೂಡ ಟ್ರೈ ಮಾಡಿದ್ದೀನಿ. ಇದು ಬಂದು ಟೊಮೆಟೊ ಬಾತ್ ಅಂತ ಅಥವಾ ಲೇಝಿ ಬಾತ್. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನಿಮಗೆ ಬೇಕಾದಷ್ಟು ಆಯಿಲ್ನ ಸೇರಿಸಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನು ಅದು ಬಿಸಿ ಆಗೋ ತನಕ ಕಾಯಬೇಕು. ಅದಕ್ಕೆ ಒಂದು 2ರಿಂದ 3 ನಿಮಿಷ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿನೇ ನೋಡಿ, ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ. ನೋಡಿ, ಇದಕ್ಕೆ ಒಂದು 2ರಿಂದ 4 ಚಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಒಂದು 4 ಏಲಕ್ಕಿ ಒಂದು ಹಾಕ್ತಾಯಿದ್ದೀನಿ. ಹಾಗೆ ಲವಂಗ ಹಾಕ್ತಾಯಿದ್ದೀನಿ 4 ಒಗ್ಗರಣೆಗೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. 1 ಮೆಣಸಿನ್ಕಾಯಿನ 2 ಭಾಗ ಮಾಡಿದ್ದೀನಿ. ಹಾಗೆ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 8 ಜನಕ್ಕಾಗುವಷ್ಟು ಬಾತ್ ಮಾಡ್ತಾಯಿದ್ದೀನಿ ಬೆಳಗಿನ ಟಿಫನ್ಗೋಸ್ಕರ. ನಿಮಗೆ ಎಷ್ಟು ಬೇಕು ಅಷ್ಟು ಇಂಗ್ರೀಡಿಯೆಂಟ್ಸ ಡಬಲ್ ಮಾಡ್ಕೊಂಡು ಮಾಡ್ಬೋದು. ನೋಡಿ, ಈರುಳ್ಳಿ ಹಾಕಿದ ನಂತರ ಬಿಸಿಗೆ ಇದು ಸೌಟ್ ಆರಿಸ್ಬೇಕು. ಹಾಗೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಅಡಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಘಮ ಬರುತ್ತೆ, ಹಾಗೆ ಟೇಸ್ಟಿ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸಾಮಾನ್ಯವಾಗಿ ನಾನು ಯಾವುದೇ ಒಗ್ಗರಣೆಗೂ ಕೂಡ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತೀನಿ. ಅದು ಯಾವುದೇ ಅಡುಗೆ ಆದರೂ ಪರವಾಗಿಲ್ಲ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಸೌಟಲ್ಲಿ ತಿರುಗಿ ಹಾಕೋಬೇಕು. ಇದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನಿಲ್ಲಿ ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನೀವು ಇದನ್ನು ಬೇಕಾದರೂ ಹಾಕ್ಬೋದು ಅಥವಾ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು ಹಾಕ್ಬೋದು. ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿನ ಪೇಸ್ಟ್ ಮಾಡಿಕೊಂಡು ಹಾಕ್ಬೋದು. ನಾನು ರೆಡಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇಲ್ಲಿ. ನೋಡಿ, ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೆ ನೋಡಿ, ಇಲ್ಲಿ ಮೊಸರು ಹಾಕ್ತಾಯಿದ್ದೀನಿ, ನಂದಿನಿ ಮೊಸರು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಯಾವುದು ಮನೇಲಿ ಮಾಡಿರುವಂಥ ಮೊಸರು ಕೂಡ ಹಾಕ್ಬೋದು. ಇಲ್ಲಿ ನಾನು ಒಂದು ಚಿಕ್ಕ ಅಳತೆ ಗ್ಲಾಸಲ್ಲಿ ಒಂದು ಅರ್ಧ ಲೋಟದಷ್ಟು ಮೊಸರು ಹಾಕ್ತಾಯಿದ್ದೀನಿ. ಅಂದರೆ ಒಂದು 50ರಿಂದ 100 ಗ್ರಾಮ್ ಇರ್ಬೋದು ಮೊಸರು. ಹಾಕಿದ ನಂತರ ಈ ರೀತಿ ತಿರುಗಿ ಹಾಕಬೇಕು. ಅದು 2 ಸೇರಿ ಬೇಯಬೇಕು ಸ್ವಲ್ಪ ಹೊತ್ತು. ನಂತರ ಇದಕ್ಕೆ ಮೀಡಿಯಮ್ ಸೈಜ್ 4 ಟೊಮೆಟೊಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ನಾನಿಲ್ಲಿ ಹುಳಿ ಟೊಮೆಟೊ ಬಳಸ್ತೀನಿ, ನೀವು ಯಾವ್ದು ಬೇಕಾದರೂ ಬಳಸ್ಬೋದು. ಆ್ಯಪಲ್ ಟೊಮೆಟೊ ಕೂಡ ಹಾಕ್ಬೋದು. ನೋಡಿ, ಇದು ಹಾಕಿದ ನಂತರ ಈ ಥರ ತಿರುಗಿ ಹಾಕ್ತಾಯಿದ್ದೀನಿ, ತಳ ಹಿಡಿದೇ ಇರಲಿ ಅಂತ. ಫ್ಲೇಮ್ ಜಾಸ್ತಿ ಕೊಟ್ಟಿದ್ದೀನಿ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕಪ್ಪಲ್ಲಿ ನಾನು 4 ಕಪ್ ಆಗೋಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ ಬಾತ್ ಮಾಡೋದಕ್ಕೆ. ಇವಾಗ ಅದನ್ನು ಚೆನ್ನಾಗಿ ತೊಳ್ಕೊಂಬರ್ತೀನಿ. ಒಂದು ಅಥವಾ 2 ವಾಶಲ್ಲಿ ಅಕ್ಕಿ ಕ್ಲೀನಾಗಿ ತೊಳಿಬೇಕು. ಇಲ್ಲಾಂದರೆ ಅದರಲ್ಲಿರೋ ಪೌಡ್ರೆಲ್ಲ ಮೇಲೆ ಬರುತ್ತೆ. ಅದು ಕ್ಲೀನಾಗಿದ್ದರೆ ಚೆನ್ನಾಗಿ ಬರುತ್ತೆ, ಅನ್ನನೂ ಚೆನ್ನಾಗಾಗುತ್ತೆ. ನೋಡಿ, ಬೇಯ್ತಾ ಇದೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಯ್ತಾ ಇದೆ. ನೋಡಿ, ತೊಳ್ಕೊಂಡು ಬಂದಿರುವಂಥ ಅಕ್ಕಿ ಹಾಕ್ತಾಯಿದ್ದೀನಿ ಅದರೊಳಗಡೆಗೆ. ಒಂದು 4 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮಿನಿಮಮ್ 1 kg ಅಂದ್ಕೊಳ್ಳಿ. 1 kg ಆಗೋಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ, ಸಣ್ಣ ಅಕ್ಕಿ. ನೀವು ಯಾವುದೇ ರೈಸ್ ಕೂಡ ಮಾಡ್ಬೋದು. ಡಿಪೋ ಅಕ್ಕಿ ಆದರೆ ಸ್ವಲ್ಪ ನೀರು ಕಡಿಮೆ ಹಾಕಬೇಕು. ಸಣ್ಣ ಅಕ್ಕಿ ಆದರೆ ಅಳತೆಯಾಗಿ 1 ಅಳತೆಗೆ 2 ಅಳತೆ ನೀರು ಹಾಕಬೇಕು. ಡಿಪೋ ಅಕ್ಕಿಗೆ 1 ಲೋಟ ಅಕ್ಕಿಗೆ 1 ಮುಕ್ಕಾಲು ಲೋಟ ನೀರು ಹಾಕಿದ್ರೆ ನಡೆಯುತ್ತೆ. ಜಾಸ್ತಿ ಹಾಕಿದ್ರೆ ಅದು ಸ್ವಲ್ಪ ಬೆಂದು ಹೋಗುತ್ತೆ. ನೋಡಿ, ಈ ರೀತಿ ಹಾಕ್ತಾಯಿದ್ದೀನಿ.
ನೋಡಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ. 4ರಿಂದ 5 ನಿಮಿಷ ಈ ಥರ ಹಾಕಿ ಬೇಯಿಸಬೇಕು. ನಂತರ ಇದಕ್ಕೆ ಧನಿಯಾ ಮೆಣಸಿನ್ಕಾಯಿನ ಪುಡಿ ಹಾಕ್ತಾಯಿದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಫ್ಲೇಮ್ ಕಡಿಮೆ ಮಾಡ್ಕೊಂಡಿದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಅರಳುಪ್ಪು. ನಾನು ಇವಾಗಲೂ ಕೈಯಲ್ಲೇ ಹಾಕೋದು. 1 ಇಡೀ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಟೇಬಲ್ ಸ್ಪೂನ್ ಅಥವಾ ಟೀ ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿ ಹಾಕ್ಕೋಬೇಕು. ನಾನು ನೋಡಿ ನಾನು ಈ ಅಳತೆಯಲ್ಲಿ 1 ಲೋಟ ಅಕ್ಕಿಗೆ 2 ಕಪ್ ನೀರು ಹಾಕ್ತಾಯಿದ್ದೀನಿ. ಒಟ್ಟು 4 ಕಪ್ ಅಕ್ಕಿ ಹಾಕಿದ್ದೀನಿ, 8 ಕಪ್ಪು ನೀರು ಹಾಕ್ತಾಯಿದ್ದೀನಿ. 4 ಕಪ್ ಹಾಕಿದ್ದೀನಿ, ನೀರು ಕಾಯಿತು. ಮತ್ತು ನೀರು ತೊಗೊಂಡು 8 ಕಪ್ಪು ನೀರು ಹಾಕ್ತಾಯಿದ್ದೀನಿ. 1 ಅಳತೆ ಅಕ್ಕಿಗೆ 2 ಅಳತೆ ನೀರು ಸೇರಿಸ್ಬೇಕು. 8 ಕಪ್ ನೀರು ಹಾಕಿದ್ದಾಯಿತು. ಇವಾಗ ನೋಡಿ ಕೈಸ್ ಕೂಡ ಹೇಳ್ತಾ ಇದ್ದೀನಿ. ಇವಾಗ ಸೌಟ್ ತೊಗೊಂಡು ಅದನ್ನು ಮಿಕ್ಸ್ ಮಾಡಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಬೇಕು. ನೋಡಿ ಆವಾಗಲೇ ಮೊಸರು ಹಾಕಿದ್ನಲ್ವ, ಅಲ್ಲಿ ಗ್ಲಾಸಲ್ಲಿ ಮತ್ತೆ ಮೊಸರು ಅಲ್ಲೇ ಉಳ್ಕೊಂಡಿತ್ತು. ಅದನ್ನು ನೀರನ್ನು ಹಾಕಿ ಮತ್ತು ಮೊಸರು ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಫ್ಲೇಮ್ ಜಾಸ್ತಿ ಮಾಡಿದೆ, ಉರಿ ಜಾಸ್ತಿ ಮಾಡಿ ಸೌಟ್ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಷ್ಟನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. 1ರಿಂದ 2 ವಿಸಲ್ ಬಂದರೆ ಟೊಮೆಟೊ ಬ್ಯಾತ್ ರೆಡಿ ಆಗುತ್ತೆ. ಇದು ಹೆಚ್ಚು ಕೆಲಸ ಇಲ್ಲದೇ ಇರೋದ್ರಿಂದ ಸೋಂಬೇರಿ ಬಾತ್ ಅಂತ ಹೆಸರಿಟ್ಟಿದ್ದೀನಿ. ನೋಡಿ 2 ವಿಸಲ್ಗೆ ಹೋಗಬೇಕು. 2 ವಿಸಲ್ಗೆ ಹೋಗಿದ ನಂತರ ಬಿಸಿ ಆರಿದ ನಂತರ ಕುಕ್ಕರ್ ಓಪನ್ ಮಾಡಿದರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ, ಸೋಂಬೇರಿ ಬಾತ್ ರೆಡಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೀಗೆ ಪ್ರೋತ್ಸಾಹಿಸಿ. ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿ ರಂಗೋಲಿಗಳು ಹಾಗೆ ನಾನೇ ಹಾಡಿರುವಂಥ ಹಾಡುಗಳಿದ್ದಾವೆ. ನಿಮ್ಗೆ ಇಷ್ಟವಾದ ಹಾಡುಗಳನ್ನ ಕೇಳಿ, ನಿಮ್ಗೆ ಇಷ್ಟವಾಗದೇ ಇರೋ ಹಾಡುಗಳನ್ನ ಕೇಳಲೇಬೇಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿ ಕೇಳಿ ಪ್ರೋತ್ಸಾಹಿಸಿ. ನೋಡಿ ಇವಾಗ 2 ಸಾರಿ ವಿಸಲ್ಗೆ ಹೋಗಿದೆ. ಸ್ಟವ್ ಆಫ್ ಮಾಡಿ ಲಿಡ್ ತೆಗೆದಿದ್ದೀನಿ. ನೋಡಿ ಈ ರೀತಿ ಬಂದಿದೆ ಟೊಮೆಟೊ ಬಾತ್. ಇವಾಗ ಒಂದು ಸೌಟ್ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ಅದು ಹೊಂದ್ಕೊಂಡಿರಲ್ಲ. ಮಿಕ್ಸ್ ಮಾಡಿದಾಗ ರುಚಿ ಸಮಾನವಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಈರುಳ್ಳಿ ಮೊಸರು ಸೇರಿಸಿದಂಥ ಮೊಸರು ಬಜ್ಜಿ ಅಂತ ಹೇಳ್ತೀವಿ, ಅದನ್ನು ಹಾಕ್ಕೊಂಡು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅಥವಾ ಕಾಯಿ ಚಟ್ನಿ ಬೇಕಿದ್ದರೂ ಮಾಡ್ಕೋಬೋದು. ನೋಡಿ ಈ ರೀತಿ ಆಗಿದೆ. ಡೈರೆಕ್ಟ್ ಶೂಟ್ ಮಾಡಿರೋದ್ರಿಂದ ಹೊಗೆ ಹಾಗೆ ಬರ್ತಾ ಇದೆ. ನೋಡಿ ಸ್ವಲ್ಪ ಬ್ಲರಾಗಿ ಕಾಣಿಸ್ತಾ ಇದೆ. ನೋಡಿ ಟೊಮೆಟೊ ಬಾತ್ ರೆಡಿಯಾಗಿದೆ, ಸೋಂಬೇರಿ ಬಾತ್ ರೆಡಿಯಾಗಿದೆ. ಇಷ್ಟೊತ್ತು ತಾಳ್ಮೆಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಲವ್ ಯು ಆಲ್.